ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ ನಮ್ಮ ಇಂಡಿಯಾ ಅಂಡರ್ 18 ಲೀಗ್, ದಟ್ ಈಸ್ AIFF ಎಲೈಟ್ ಲೀಗ್ ಬಗ್ಗೆ. ಸೊ ಈ ಎಲೈಟ್ ಲೀಗ್ ಈ ವರ್ಷ ಸ್ಪೆಷಲ್ ಏನಕ್ಕಪ್ಪ ಅಂದರೆ 130ಕ್ಕಿಂತನೂ ಜಾಸ್ತಿ ಅಕಾಡೆಮಿಗಳು ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಅಕಾಡೆಮೀಸ್ನ ಫಸ್ಟು ಸ್ಕ್ರೀನಿಂಗ್ ಆಗುತ್ತೆ, ಆಮೇಲೆ 80 ಅಕಾಡೆಮೀಸ್ನ ಸೆಲೆಕ್ಟ್ ಮಾಡಿಕೊಂಡು ಆ 80 ಅಕಾಡೆಮೀಸ್ನ ಅಕಾರ್ಡಿಂಗ್ ಟು ದೇರ್ ಝೋನಲ್ ಪ್ರಿಫರೆನ್ಸಸ್ 10 ಗ್ರೂಪ್ಸಲ್ಲಿ ಈಚ್ ಗ್ರೂಪಲ್ಲಿ 8 ಟೀಮ್ನ ಅಲೋಕೇಟ್ ಮಾಡಿ ಆ 8 ಟೀಮ್ಗಳು ಈ ವರ್ಷ ಫಾರ್ ದಿ ಫಸ್ಟ್ ಟೈಮ್ ಓಮನ್ ಡವೇ ಆಡ್ತಾ ಇದ್ದಾರೆ. ಸೊ ಪ್ರತಿ ಟೀಮ್ಗೂ 14 ಗೇಮ್ ಸಿಗ್ತಿದ್ದಾರೆ. ದಟ್ ಈಸ್ ಸೋ ವಂಡರ್ಫುಲ್, ಬಿಕಾಸ್ ಯೂತ್ ಸ್ಟೇಜಲ್ಲಿ ಜಾಸ್ತಿ ಕಾಂಪಿಟೇಟಿವ್ ಗೇಮ್ಸ್ ಆಡಿದಷ್ಟು ಒಳ್ಳೆಯದು. ಸೊ ಈ 14 ಗೇಮ್ ಆದಮೇಲೆ ಆ ಟಾಪ್ 16 ಟೀಮ್ಸ್ನ ಅಲ್ಲಿಂದ ಪಿಕ್ ಮಾಡಿ ಈ ಟಾಪ್ 16 ಟೀಮ್ಸ್ನ 4 ಗ್ರೂಪ್ ಆಗಿ ಕ್ರಿಯೇಟ್ ಮಾಡಿ ಆ 4 ಗ್ರೂಪಲ್ಲಿ 4 ಟೀಮ್ನ ಜಾಯ್ನ್ ಮಾಡಿಸಿ 4 ಟೀಮು ತಮ್ಮಾಗೇನಷ್ಟು ಈಚ್ ಅದರ್ ಒಂದ್ಸಾರಿ ಆಡಿ, ದಟ್ ಈಸ್ ಸಿಂಗಲ್ ರೌಂಡ್ ರಾಬಿನ್ ಆಡಿ, ಅದರಲ್ಲಿ ಯಾರು ಟಾಪ್ ಆಫ್ ದಿ ಟೇಬಲ್ ಆಗ್ತಾರೋ ಅದರಲ್ಲಿ 4 ವಿನ್ನರ್ಸ್ನ ಸೆಮಿಫೈನಲ್ ಆಡಿಸಿ ಫೈನಲ್ ಆಡಿಸ್ತಾರೆ. ಇದು ಫೈನಲ್ಸ್ ಯಾವಾಗ ಆಗುತ್ತೆ? ಮೇ 2026 ಅಲ್ಲಿ ಆಗುತ್ತೆ. ಇದು ಸ್ಟಾರ್ಟ್ ಆಗಿದ್ದಾವಾಗ ಸೆಪ್ಟೆಂಬರ್ 2025 ಅಲ್ಲಿ. ಸೊ ಲಾಂಗೆಸ್ಟ್ ಪೀರಿಯಡ್ ಆಗ್ತಾ ಇರೋದು ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ಆಲ್ಸೋ ಆಲ್ವೇಸ್ ರಿಮೆಂಬರ್, ಅಂಡರ್ 18 ಈಸ್ ದಿ ಫ್ಯೂಚರ್ ಆಫ್ ಇಂಡಿಯನ್ ಫುಟ್ಬಾಲ್. ಇಲ್ಲೇ ನಾವು ಮುಂದಿನ ಸುನಿಲ್ ಛೇತ್ರಿನ ಹುಡುಕೋಕ್ಕಾಗೋದು, ಇಲ್ಲೇ ನಮಗೆ ಮುಂದಿನ ಸುನಿಲ್ ಛೇತ್ರಿ ಸಿಗೋದು. ಈ ಲೀಗ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀವಿ. ನಿಮಗೆ ಶೇರ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.